ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಇದು ಎಷ್ಟು ಶುಭ ಸುದ್ದಿನೋ ಅಷ್ಟೇ ಅಶುಭ ಸುದ್ದಿ ಕೂಡ ಹೌದು. ತನಿಖಾಧಿಕಾರಿಯ ಎಡವಟ್ಟು ಇಡೀ ಪ್ರಕರಣದ ದಿಕ್ಕನ್ನ ತಪ್ಪಿಸುತ್ತಾ ಅಥವಾ ಸರ್ಕಾರದ ಪರ ವಕೀಲರ ವಾದ ಸಂಕಷ್ಟವನ್ನ ಮುಂದುವರಿಸುತ್ತಾ? ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೆಲ ವಕೀಲರ ಚಾಣಾಕ್ಷ ಬುದ್ಧಿ ಪ್ರಕರಣವನ್ನ ಬೇರೆಯದೇ ದಿಕ್ಕಿಗೆ ತೆಗೆದುಕೊಂಡು ಹೋಗಬಹುದು ಎನ್ನೋದಕ್ಕೆ ಇದೊಂದು ಪ್ರಕರಣ ತಾಜಾ ಉದಾಹರಣೆ. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೆಯುತ್ತಿರುವ ಬೆನ್ನಲ್ಲೇ ಚಾಣಾಕ್ಷ ವಕೀಲ ಸುಧನ್ವಾ ಅವರು ಪ್ರಕರಣದ ತನಿಖಾಧಿಕಾರಿಯ ಎಡವಟ್ಟುಗಳನ್ನ ಬಿಚ್ಚಿಟ್ಟಿದ್ದಾರೆ. ಇದೊಂದು ತಪ್ಪು ಆರೋಪಿಗಳು ಬಿಡುಗಡೆ ಸಹಕಾರಿಯಾಗುವ ಸಾಧ್ಯತೆ ಕೂಡ ಇದೆ. ದರ್ಶನ್ ಕೇಸ್ನಲ್ಲಿ ಸ್ಥಳ ಮಹಜರು ನಡೆದ ಸ್ಥಳವೇ ಸುಳ್ಳಂತೆ. ತನಿಖಾಧಿಕಾರಿ ಎಡವಟ್ಟು, ಕ್ರಾಸ್ ಎಕ್ಸಾಮಿನ್ ವೇಳೆ ಬಯಲು. ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್ ಅಂತ ಎನಿಸಿಕೊಂಡಿದ್ದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂತಹ ಸಣ್ಣ ಎಡವಟ್ಟಿಗೆ ದೊಡ್ಡ ಬೆಲೆ ತರಬೇಕಾದೀತು. ಒಟ್ಟು 7 ಜನ ಆರೋಪಿಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವರಿಂದ 8 ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ತನಿಖಾ ಪ್ರಕ್ರಿಯೆ ಎಲ್ಲವೂ ಸರಿ, ಆದ್ರೆ ಪ್ರಕ್ರಿಯೆ ನಡೆದ ಸ್ಥಳ, ಚಾರ್ಜ್ ಶೀಟ್ನ ರಿಕವರಿ ಲಿಸ್ಟ್ನಲ್ಲಿ ಲೋಪ ಇದೆ ಎಂಬ ಆರೋಪ ಕೇಳಿ ಬಂದಿದೆ. ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಫೋನ್ ರಿಕವರಿ ಮಾಡಿದ್ದೇವೆಂದು ಉಲ್ಲೇಖಿಸಿದ್ದಾರೆ. ಆದರೆ ಫೋಟೋ ತೆಗೆದ ಸ್ಥಳಕ್ಕೂ ಪೊಲೀಸ್ ಠಾಣೆಗೂ ಹಲವು ವ್ಯತ್ಯಾಸವಿದೆ. ಇದು ಕಾಮಾಕ್ಷಿಪಾಳ್ಯ ಸ್ಟೇಷನ್ ಫ್ಲೋರ್. ಈ ಜಾಗದಲ್ಲಿ ಫೋನ್ಗಳನ್ನ ಸೀಸ್ ಮಾಡಲಾಗಿದೆ ಅಂತ ತೋರಿಸಿದ್ದಾರೆ. ಅಷ್ಟಕ್ಕೂ ಕಾಮಾಕ್ಷಿಪಾಳ್ಯದಲ್ಲಿ ವೈಡ್ ಫ್ಲೋರ್ ಇಲ್ಲವೇ ಇಲ್ಲ. ಠಾಣೆಯ ಗ್ರೌಂಡ್ ಟೈಲ್ಸ್ ಹಳೆಯದು. ಕೋರ್ಟ್ನ ದಿಕ್ಕು ತಪ್ಪಿಸಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆಂದು ಆರೋಪಿಗಳ ಪರ ವಕೀಲರ ವಾದವಾಗಿದೆ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಹೆಚ್ಚಿನ ಭದ್ರತೆ ಇಲ್ಲ, ಹೀಗಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಸಲು ಸಾಧ್ಯವಾಗಿಲ್ಲ. ಅದಕ್ಕಾಗಿ ಅಂದಿನ ಪೊಲೀಸ್ ಕಮಿಷನರ್ ಡಿಸಿಪಿ ಕೂಡ ತನಿಖೆ ಬೇರೆಡೆ ನಡೆಸಲು ಆದೇಶ ನೀಡಿದ್ರು. ಸ್ಥಳ ಮಹಜರು ಹಾಗೂ ರಿಕವರಿಯಲ್ಲಿ ವ್ಯತ್ಯಾಸವಿದ್ರೂ ಸಾಕ್ಷಿಗಳನ್ನ ಅಲ್ಲಗಳೆಯುವಂತಿಲ್ಲ. ಇನ್ನು ಆರೋಪಿಗಳ ಪರ ವಕೀಲ ಸುಧನ್ವಾ ಅವರು ಈ ಅಂಶಗಳನ್ನ ಇಟ್ಕೊಂಡು 3 ಅರ್ಜಿಗಳನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಮೊದಲು ಪ್ರಕರಣದ ತನಿಖಾಧಿಕಾರಿ ಗಿರೀಶ್ ನಾಯಕ್ ತನಿಖೆ ಸರಿಯಾಗಿ ನಡೆಸಿಲ್ಲ, ಹೀಗಾಗಿ ಅವರನ್ನ 18ನೇ ಆರೋಪಿಯನ್ನಾಗಿ ಮಾಡಬೇಕು. ಎರಡನೆಯದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಸಿಸಿಟಿವಿಗಳನ್ನ ಪ್ರಿಸರ್ವ್ ಮಾಡಬೇಕು. ಮೂರನೆಯದು ಖುದ್ದು ನ್ಯಾಯಾಧೀಶರೇ ಸ್ಥಳ ಮಹಜರು ನಡೆದ ಸ್ಥಳವನ್ನ ಪರಿಶೀಲನೆ ನಡೆಸಬೇಕು ಎಂಬ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಕೀಲರ ಸಮ್ಮುಖ ಸ್ಥಳ ಪರಿಶೀಲನೆಗೆ ಸಿಸಿಎಚ್ 64ನೇ ಕೋರ್ಟ್ ಆದೇಶ ಹೊರಡಿಸಿದೆ. ನಾಳೆ ವಕೀಲರ ಸಮ್ಮುಖವೇ ಕಾಮಾಕ್ಷಿಪಾಳ್ಯ ಠಾಣೆ ಪರಿಶೀಲನೆ ನಡೆಯಲಿದೆ. ಒಂದ್ ವೇಳೆ ಸ್ಥಳ ಬೇರೆಯಾಗಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಕೇಸ್ ಫಿಕ್ಸ್ ಆಗುತ್ತೆ. ಕೇಸ್ ದಾಖಲು ಮಾಡುವಂತೆ ಕೋರ್ಟ್ ಸೂಚಿಸೋ ಸಾಧ್ಯತೆ ಇದೆ. ಇನ್ನು ಇಲ್ಲಿ 2 ಸಂಭವಗಳಿದ್ದು ಯಾವ ವಾದ ಗೆಲ್ಲುತ್ತೆ ಎಂಬುದೇ ಎಲ್ಲರ ಪ್ರಶ್ನೆಯಾಗಿದೆ. ಮಿಸ್ ಮ್ಯಾಚ್ ಎವಿಡೆನ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ದೇ ಆದಲ್ಲಿ ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆ ಹೆಚ್ಚಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.